ಬಡವರ ಬದುಕನ್ನು ಹಸನ ಮಾಡ್ತೀನಿ, ಯುವಕರಿಗೆ ಉದ್ಯೋಗ ಕೊಡ್ತೀನಿ. ಎಲ್ಲಿ ಸ್ವಾಮಿ ಉದ್ಯೋಗ? ಇದ್ದ ಕಾಂಗ್ರೆಸ್ ಕಟ್ಟಿರುವಂಥ ಎಲ್ಲ ಆಸ್ತಿಗಳನ್ನು ಅದಾನಿ ಅಂಬಾನಿಗೆ ಮಾರಿಬಿಟ್ಟ. ಎಲ್ಲ ಆಸ್ತಿಗಳನ್ನು ಅದಾನಿ ಅಂಬಾನಿಗೆ ಮಾರಿ ಆಯ್ತು. ನೋಡ್ರಿ ಎಷ್ಟು ಮೋಸ ಮಾಡ್ತಾರೆ ಜನರಿಗಂದರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ BSNL ಸಿಮ್ ಮತ್ತು ಟವರ್ ಇತ್ತು, ಅದನ್ನು ಸಂಪೂರ್ಣವಾಗಿ ತೆಗೆದ್ರು. ಜಿಯೋ ಸಿಮ್ಮನ್ನು ಕೊಟ್ಟು ಪುಕ್ಷಟೆ ಕೊಡ್ತೀವಿ ಅಂತೇಳಿ ಜನರಿಗೆ ಮಳ್ಳು ಹಚ್ಚಿದ್ರು. ಇದೇ ರೀತಿ ಇವ್ರದ್ದು ಸರ್ಕಾರ ಮಳ್ಳು ಹಚ್ಚಿ ಆಮೇಲೆ 550 ರೂಪಾಯಿ ಮಾಡಿದರು, ವಸೂಲಿ ಮಾಡಿದರು. ಈ ಜಿಯೋ ಸಿಮ್ಮನ್ನು ಟವರ್ ಎಲ್ಲ ಇದ್ದವರೆಲ್ಲ ಮೊಬೈಲ್ ಹಾಕ್ಕೊಂಡಿದ್ರಲ್ಲ, ಅವರೆಲ್ಲ ಸಿಮ್ ತೆಗೆದುಬಿಟ್ರು. ಜಿಯೋ ಸಿಮ್ಮಿಗೆ ಪಾಪ ಆ್ಯಡ್ ಆಗ್ಬಿಟ್ಟು ಆವಾಗ ಏನಾಯಿತು, ಅನಿವಾರ್ಯ ಪರಿಸ್ಥಿತಿ, ಜನ ಸಿಕ್ಕಾಕೊಂಡು ಇವತ್ತು ಈ ದೇಶದಲ್ಲಿ ಜಿಯೋದೇ ನಡೀತಾ ಇದೆ. ಅದಾನಿ ಅಂಬಾನಿ ಶ್ರೀಮಂತರಾಗ್ತಾ ಇದ್ದಾರೆ. ಈ ದೇಶದಲ್ಲಿ ಮೋದಿ ಪ್ಲ್ಯಾನ್ ಏನಂದರೆ ಉಳ್ಳವರ ಪರವಾಗಿ ನಿಂತ್ಕೊಳ್ಳೋ ಪ್ಲ್ಯಾನ್. ಮೋದಿ ಅಮಿತ್ ಶಾ ಪ್ಲ್ಯಾನ್ ಏನಂದರೆ ಈ ದೇಶನ ಉಳ್ಳವರು ಪರವಾಗಿ ಅಂದರೆ ಶ್ರೀಮಂತರ ಪರವಾಗಿ ಕೊಟ್ಟು ಬಡವರನ್ನು ಶ್ರೀಮಂತರಿಗೆ ಜೀತದಾಳಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಬಡವರ ಪರವಾಗಿ ನಿಲ್ಲಲ್ಲ. ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಮುಸ್ಲಿಂ ತೋರಿಸ್ತಾರೆ, ಭಯೋತ್ಪಾದನೆ ತೋರಿಸ್ತಾರೆ, ಲವ್ ಜಿಹಾದ್ ಅಂತಾರೆ. ನೀವು ಅರ್ಥ ಮಾಡ್ಕೊಳ್ರಿ. ಇದನ್ನು ಕಂಟ್ರೋಲ್ ಮಾಡಬೇಕಾದವ್ರು ಯಾರು? ಇದನ್ನು ಕಂಟ್ರೋಲ್ ಮಾಡಬೇಕಾದವರು ಕೇಂದ್ರ ಸರ್ಕಾರ. ಲವ್ ಜಿಹಾದ್ ನಡೀತಾ ಇದೆ ತಾನೇ, ಬಂದ್ ಮಾಡ್ರಿ, ಯಾರು ಬೇಡ ಅಂತಾರೆ. ಅಪರಾಧ ಮಾಡ್ತಾ ಇದ್ದಾರೆ ತಾನೇ, ಗುಂಡಾಕ್ರಿ, ಯಾರು ಬೇಡ ಅಂತಾರೆ. ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀರಿ? ಯಾಕೆ ಶೋ ಮಾಡ್ತೀರಿ? ನೇಹಾ ಕೊಲೆ ಆಯಿತು, ನಮ್ಮ ಸರ್ಕಾರ ತಕ್ಷಣ ಕಾನೂನು ಪ್ರಕಾರ ಅವರನ್ನು ಬಂಧಿಸಿದರು. ಅವರಿಗೆ ಕಾನೂನು ಅಡಿಯಲ್ಲಿ ಏನೇನು ಶಿಕ್ಷೆ ಆಗಬೇಕು